9/12/2025 ಅವತ್ತು ಹಾಸನ ಸೇರಿದ ಕಿರಣ್ ಅವರು ಒಂದು ಪ್ರಕರಣ ದಾಖಲುಪಡಿಸಿರ್ತಾರೆ. ಈ ಹಿನ್ನೆಲೆ ಏನಂತಂದ್ರೆ 9ನೇ ತಾರೀಕು ಸುಮಾರು ಬೆಳಿಗ್ಗೆ 8:30 ಸಮಯದಲ್ಲಿ ಅವ್ರ ಮೊಬೈಲ್ಗೆ ರಾಕೇಶ್ ಅವರು ಒಂದು ವಿಡಿಯೋನ ಕಳ್ಸಿರ್ತಾರೆ. ಅದರಲ್ಲಿ ನಾನು ಒಬ್ಬರು ಮರ್ಡರ್ ಮಾಡಿದೀನಿ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅದು ನೋಡುವಾಗ ಮರ್ಡರ್ ಆಗಿರೋದು ಅವ್ರ ತಮ್ಮ ಅಂತ ಕೀರ್ತಿ ಅಂತ ಫಿರ್ಯಾದಲ್ಲಿ ಗೊತ್ತಾಗುತ್ತೆ. ಆ ವಿಡಿಯೋದಲ್ಲಿ ಇರೋರು ಉಲ್ಲಾಸ್, ಆಲೂರು ಸೇರಿದ ಉಲ್ಲಾಸ್ ಅಂತ ಅವ್ರಿಗೆ ಮಾಹಿತಿ ಗೊತ್ತಾಗುತ್ತೆ. ಮತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿನ ಕೊಟ್ಟಿರ್ತಾರೆ. ಅವಾಗ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ಸ್ ಎಲ್ಲ ಸೇರಿ ಫಸ್ಟ್ ಸ್ಥಳವನ್ನು ಹುಡುಕ್ತಾರೆ. ಬಿಕಾಸ್ ಆ ವಿಡಿಯೋದಲ್ಲಿ ಎಲ್ಲಿ ಅಂತ ಅವ್ರು ಸ್ಪಷ್ಟ ಸಿಕ್ಕಿದಿರ್ಕಿಲ್ಲ. ಅದಾದ್ಮೇಲೆ ನಮ್ಗಿರುವ ಗುಪ್ತ ಮಾಹಿತಿ ಮೇಲೆ ಮತ್ತೆ ಪ್ರಿಯಾದವರು ಏನು ನಮ್ಗೆ ಕೆಲವೊಂದು ಡೀಟೇಲ್ಸ್ ಕೊಡ್ತಾರೆ. ಅದ್ಮೇಲೆ ನಾವು ಹುಡ್ಕೊಂಡು ಹೋಗುವಾಗ ಚನ್ನಪಟ್ಟಣ ಮತ್ತೆ ಬಿಡ್ಕೋಟ್ ನಲ್ಲಿ ಸರ್ಕಲ್ ಮಧ್ಯದಲ್ಲಿ ಇರುವ ಒಂದು 300 ಮೀಟರ್ ಒಳಗಡೆ ಇರುವ ಒಂದು ಖಾಲಿ ಓಪನ್ ಫೀಲ್ಡ್ ಅಲ್ಲಿ ಒಬ್ರು ಬಾಡಿಯನ್ನು ಶವನ ಬಿದ್ದಿರುತ್ತೆ. ಅದ್ರ ಮೇಲೆ ಅದು ಐಡೆಂಟಿಫೈ ಮಾಡ್ತಾರ ಕಿರಣ್, ಅದು ಅವ್ರ ತಮ್ಮ ಕೀರ್ತಿ ಅಂತ ಐಡೆಂಟಿಫೈ ಮಾಡ್ತಾರೆ. ಅದ್ರ ಮೇಲೆ ಒಂದು FIR ದಾಖಲಾಗಿದೆ. ನಾವೀಗ ತನಿಖೆಯನ್ನು ಮುಂದುವರಿಸುವ ಸಮಯದಲ್ಲಿ ನಮ್ ಕಂಡು ಬಂದಿರೋದು ಏನು ಉಲ್ಲಾಸ್ ಇದಾರೋ, ಕೀರ್ತಿ ಉಲ್ಲಾಸ್ ಅಂಡ್ ಕೋ ಆಸ್ ಪರ್ ದ ಕಂಪ್ಲೇಂಟ್, ಉಲ್ಲಾಸ್ ಮತ್ತೆ ಇನ್ನು 2-3 ಜನ ಏನಿದಾರೋ ಅವರು ಕೀರ್ತಿಯನ್ನು ಒಂದು 8ನೇ ತಾರೀಕು ಸಾಯಂಕಾಲ 3:30 ಸಮಯದಿಂದ ಸುಮಾರು 4:30 ಸಮಯದ ಒಳಗಡೆ ಕೊಲೆ ಮಾಡಿರ್ತಾರೆ ಅಂತ ನಮ್ಗೆ ಈಗ ಮಾಹಿತಿಯನ್ನು ಬಂದಿದೆ. ಇದು ಹಿನ್ನೆಲೆ ಏನಂತಂದ್ರೆ 7ನೇ ತಾರೀಕು ಸಾಯಂಕಾಲ ಎಲ್ಲಾರು ಫ್ರೆಂಡ್ಸ್ ಒಂದ್ ಕಡೆ ಸೇರಿರ್ತಾರೆ. ಅವಾಗ ಫ್ರೆಂಡ್ಸ್ ಮಧ್ಯದಲ್ಲಿ ಗಲಾಟೆ ಆಗುತ್ತೆ. ಏನು ಅಕ್ಯೂಸ್ ಉಲ್ಲಾಸ್ ಇರ್ತಾರೆ ಅವರೆಲ್ಲ ಫ್ರೆಂಡ್ಸ್ ಬಿಡಿಸಿರ್ತಾರೆ. ಮತ್ತೆ ಮಾರನೇ ದಿನ 8ನೇ ತಾರೀಕು ಯಾವತ್ತು ಕೊಲೆ ಆಗಿರುತ್ತೋ ಅವತ್ತು ಸಹ ಅವರು ಫ್ರೆಂಡ್ಸ್ ಮತ್ತೆ ಇಬ್ರು ಕರೆದು ಇದ್ರ ಬಗ್ಗೆ ಮಾತಾಡೋಣ ಕರೆದಿರ್ತಾರೆ. ಅವಾಗ ಆ ಸಮಯದಲ್ಲಿ ಏನು ಡಿಸೀಸ್ಡ್ ಕೀರ್ತಿ ಇರ್ತಾರ ಅದನ್ನ ಸ್ಥಳದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಕೀರ್ತಿ ಮತ್ತು ಏನು ಅಕ್ಯೂಸ್ಡ್ ಅದು ಉಳ್ಳಾಲ್ ಏನು ಇರ್ತಾರೋ ಅವ್ರಿಗೆ ಉಲ್ಲಾಸ್ ಮತ್ತು ಕೀರ್ತಿಗೆ ವಾಗ್ವಾದವಾಗುತ್ತೆ. ಅದ್ರ ಮೇಲೆ ಕೀರ್ತಿ ಬಂದು ಉಲ್ಲಾಸ್ ಅವ್ರಿಗೆ ಅಸಾಲ್ಟ್ ಮಾಡಿರ್ತಾರೆ. ಅದು ದ್ವೇಷನ ಇಟ್ಕೊಂಡು ಉಲ್ಲಾಸ್ ಮತ್ತೆ ಟೀಮ್ ಕೀರ್ತಿಯನ್ನು ಕರ್ಕೊಂಡು ಹೋಗಿ ಕಲ್ಲು ಹಾಕಿ ಎದೆ ಮತ್ತು ಗದ್ದೆ ಮೇಲೆ ಚಿನ್ ಏರಿಯಾ ಮತ್ತು ಬೆರಲ್ ಮೇಲೆ ಕಲ್ಲು ಹಾಕಿ ಸಾಯಿಸಿರ್ತಾರಂತೆ ನಮ್ಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಸದ್ಯಕ್ಕೆ ನಾವೀಗ ಮಾಡೋ ತನಿಖೆಯಲ್ಲಿ ಒಬ್ಬರು ಆರೋಪಿ, ಯಾರು ಪ್ರಮುಖ ಆರೋಪಿ ಆದ ಉಲ್ಲಾಸ್ ಅವ್ರನ್ನು ಈಗಾಗಲೇ ನಾವು ದಸ್ತಗಿರಿ ಮಾಡಿ ತನಿಖೆಯನ್ನು ಮುಂದುವರಿಸಿದ್ವಿ. ಇದರಲ್ಲಿ ಇನ್ನು ಇಬ್ರು ಅಂತ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಬರೀ ಅವರಿಬ್ರು ಪಾತ್ರ ಇದೆಯಾ ಇಲ್ಲ ಅದಕ್ಕಿಂತ ಹೆಚ್ಚಿನ ಜನ ಪಾತ್ರ ಏನಾದಿದೆಯಾ ಸಹ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ. ಈಗ ಕೆಲವೊಂದು ತಂಡನು ರಚನೆ ಮಾಡಿ ಉಳಿದ ಆರೋಪಿ ಏನು FIR ಕೊಟ್ಟಿದ್ದಾರೆ ಅವ್ರ ಮೇಲೆ ತನಿಖೆ ಮಾಡಕ್ಕೆ ಮತ್ತೆ ಅವ್ರನ್ನ ದಸ್ತಗಿರಿ ಮಾಡಕ್ಕೆನು ಸಹ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ಈ ತರದ ಚರ್ಚೆಗಳು ಶುರುವಾಗಿದೆ. ಗಾಂಜಾ ಸೇವನೆ ಮಾಡಿದ ಬಗ್ಗೆ ನಮ್ಗೇನು ಸ್ಪಷ್ಟತೆ ಇಲ್ಲ. There is no confirmed medical records to prove the same. We are subjecting all the accused to medical examination. But ಸದ್ಯಕ್ಕೆ ಅವ್ರು ಸೇವನೆ ಮಾಡಿದರ ಬಗ್ಗೆ ನಮ್ಗೆ ಸ್ಪಷ್ಟತೆ, ಗಂಜಾ ಸೇವನೆ ಮಾಡೋ ಬಗ್ಗೆ ನಮ್ಗೆ ಸ್ಪಷ್ಟತೆ. We are investigating it. We are subjecting all the accused medical examination. ಅದು ತನಿಖೆ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಕೀರ್ತಿ ಏನು ಡಿಸೀಸ್ ಇದಾರೆ ಅವರು ಆಟೋ ಡ್ರೈವರ್, ಮತ್ತೆ ಅಕ್ಯೂಸ್ ಏನಿದಾರೆ ಅವ್ರನ್ನು ಆಟೋ ಡ್ರೈವರ್, ಮತ್ತೆ ಇವರು ಏನು ಅಕ್ಯೂಸ್ಡ್ ಮತ್ತೆ ವಿಕ್ಟಿಮ್ ಏನಿದಾರೆ ಇವ್ರಿಗೆ ಇಬ್ರಿಗೂ ಸಹ ಒಂದು 2-3 ವರ್ಷದ ಪರಿಚಯನೇ. ಯಾರು ಪರಿಚಯ ಇದ್ದವ್ರು ಇರ್ಲಿಲ್ಲ ಅಲ್ಲಿಗೆ. ಇದು ಪರಿಚಯ ಇದ್ದವ್ರನ್ನೇ, ಜೊತೆಗೆ ಇದ್ದವ್ರನ್ನೇ. ಅವ್ರಿಗೆ ವಾಗ್ವಾದದಲ್ಲಿ ಅದೇನು ವಿಕ್ಟಿಮ್ ಆದ ಕೀರ್ತಿ ಅಕ್ಯೂಸ್ಡ್ ಉಲ್ಲಾಸ್ ಏನು 8ನೇ ತಾರೀಕು ಮಧ್ಯಾಹ್ನ ಕೆನ್ನೆಯಲ್ಲಿ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ. ಅದು ಹೊಡೆದಿದ್ದಾರೋ ಅದನ್ನು ದ್ವೇಷ ಇಟ್ಕೊಂಡು ಅವ್ರು ಮಾಡಿದಾರೆ ಅಂತ ನಮ್ಗೆ ಸದ್ಯಕ್ಕೆ ತನಿಖೆಯಲ್ಲಿ ಕಂಡು ಬರ್ತಾರೆ. ಈಗ ವಿಕ್ಟಿಮ್ ಅಕ್ಯೂಸ್ಗೆ ಹೊಡೆದಿದ್ದಾರೆ. ಕೀರ್ತಿ ಹಸ್ ಮ್ಯಾನ್ ಹ್ಯಾಂಡಲ್ ಉಲ್ಲಾಸ್ ವಿಚ್ ಹಸ್ ಲೆಡ್ ಟು ದಿ ಮರ್ಡರ್. ನಮ್ಗಿರೋ ಮಾಹಿತಿ ಪ್ರಕಾರ ಫಸ್ಟ್ ಅವರು ಅವ್ರ ಫ್ರೆಂಡ್ಸ್ ಜೊತೆಗೆ ಹಾಕಿದ್ದಾರೆ. ಮತ್ತೆ ಅದ ಕಡೆಯಿಂದ ಮತ್ತೆ ಹಲವಾರು ಫ್ರೆಂಡ್ಸ್ ಗ್ರೂಪ್, ಅವರೆಲ್ಲ ಫ್ರೆಂಡ್ಸ್ನೇ, ಅವರೆಲ್ಲ ಗೊತ್ತಿರೋರು, ಒಬ್ರಿಗೊಬ್ರು ಗೊತ್ತಿರೋರು. ಸೊ ಹಿಂಗ ಆಗಿದೆ ಅಂತ ಕೊಟ್ಟಿದ್ದಾರೆ. ಆದ್ರೆ ಪಬ್ಲಿಕ್ ವ್ಯೂ ಅಲ್ಲಿ ಬಂದದ್ದು ಮಾರನೇ ದಿನ ಬೆಳಿಗ್ಗೆ 9:30-10 ಗಂಟೆ ಸಮಯದಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೋಗಿದೆ. ಪೊಲೀಸ್ನವ್ರಿಗೂ ಸಹ ಅದೇ ಟೈಮ್ ಅಲ್ಲಿ ಮಾಹಿತಿ ಬಂದಿದೆ. ಅದಾದ್ಮೇಲೆ ನಾವು ಏನು ಶವವನ್ನು ಪತ್ತೆ ಮಾಡಕ್ಕೆ ಏನು ಪ್ರಯತ್ನ ಪಡಬೇಕು ಅದನ್ನು ಸಹ ಪ್ರಿಯಾದ ಜೊತೆಗೆ ಪೊಲೀಸರು ಮಾಡಿದ್ದಾರೆ. ಯಾರಿಗೂ ಗೊತ್ತಾಗಿಲ್ಲ. ವಿಡಿಯೋ ಯಾವಾಗ ಮಾಡ್ತಾ ಇರೋ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ಬಟ್ ನಮ್ಗೆ ಇರುವ ಮಾಹಿತಿ ಬಗ್ಗೆ 8ನೇ ತಾರೀಕಿನೇ ಮರ್ಡರ್ ಆಗಿದೆ, ಅವತ್ತನೇ ವಿಡಿಯೋ ಮಾಡಿದ್ದಾರೆ. ಬಟ್ ಬಿಟ್ಟಿರೋದು ಸ್ವಲ್ಪ ಬ್ರೇಕ್ ಬಿಟ್ಟಿರೋ ಬಗ್ಗೆ ನಾವು ಕೆಲವೊಂದು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ.
ರಿಗಾರ್ಡಿಂಗ್ ಟ್ರಾನ್ಸ್ಫರ್ ಆಫ್ ಡೇಟಾ ಫ್ರಮ್ ಒನ್ ಫೋನ್ ಟು ಅದರ್. ಸೊ ಅದನ್ನ ನಾವು ಸ್ಪಷ್ಟತೆ ನಮ್ಗೆ ಸಿಗೋದು ಆಫ್ಟರ್ ಫುಲ್ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ಸ್. ಸೆಲ್ಫಿ ವಿಡಿಯೋ ಮೂಲಕ ಪ್ರಯತ್ನ ಪಡ್ತಾ ಇದ್ವಿ. ಈಗ ಸದ್ಯಕ್ಕೆ ಅವ್ರ ಪ್ರಿಯದಲ್ಲಿ ಇರೋದು ನಾವು ಹೇಳಿದಿವಿ. ಕೆಲವೊಬ್ಬರಿಗೆ ಅವ್ರು ಕಾಲ್ ಮಾಡಿದ್ದಾರೆ, ಘಟನೆ ಆದ್ಮೇಲೆ ಕಾಲ್ ಮಾಡಿದ್ದಾರೆ. ಮತ್ತೆ ಅವರು ಏನಾಗಿದೆ ಅಂತ ಕೇಳಿದ್ದಾರೆ. ಅದು ಕೇಳುವಾಗ ಅದನ್ನು ಹೇಳಕ್ಕೆ ಮಾಡಿದಾರ ಅಂತ ಅವ್ರು ಸ್ಪಷ್ಟತೆ ಹೇಳ್ತಾ ಇದ್ದಾರೆ. ಬಟ್ ನಾವು ಇನ್ನು ಕೆಲವೊಬ್ರು ಆರೋಪಿ ಸ್ಥಳ ಇರೋದ್ರಿಂದ ನಾವು ಅವ್ರನ್ನು ಸಹ ನಾವು ತನಿಖೆಯನ್ನು ಮಾಡಿ ಇನ್ನು ಅಲ್ಲಿ ಅಕ್ಕಪಕ್ಕ ಇರೋರು ನಾವು ತನಿಖೆ ಮಾಡಕ್ಕೆ ಇನ್ನು ನಾವು ಮಾಡ್ತಾ ಇದ್ದೀವಿ. ಉಲ್ಲಾಸ್ ಮೇಲೆ ಯಾವೆಲ್ಲ ಪ್ರಕರಣಗಳು ಉಲ್ಲಾಸ್ ಮೇಲೆ ಜುವಿನಲ್ ಇದ್ದಾಗ ಸುಮಾರು 4-5 ವರ್ಷ ಹಿಂದೆ ಜುವಿನಲ್ ಇರುವಾಗ ಕೇಸ್ ಇದ್ದಿರ್ಬೇಕು. ಅದನ್ನು ಖುಲಾಸೆ ಆಗಿದೆ ಕೋರ್ಟ್ ಅಲ್ಲಿ. ಅದ ಬಿಟ್ರೆ ಯಾವ್ದು ಆರೋಪಿ ಮೇಲೆ ಸದ್ಯ ಇರುವ ಆರೋಪಿ ಮೇಲೆ ಯಾವ್ದು ಹಿಂದೆ ಯಾವ್ದು ಕೇಸ್ ಇರಲಿಲ್ಲ. ಏನ್ ಕೇಸ್? ಅಲ್ಲಿ ಅದು ಒಂದು ಹರ್ಟ್ ಕೇಸ್ ಇತ್ತು. ನಾವು ಈಗ ತನಿಖೆ ನಮ್ ಕಂಡು ಬಂದಿರೋದು ಇವರು ಇಬ್ರು ಫ್ರೆಂಡ್ಸ್ ಜೊತೆಗೆ ಇದ್ದವ್ರನ್ನೇ, ಜೊತೆಗೆ ಬೆಳೆದಿರೋದನ್ನೇ. ಸುಮಾರು 2 ವರ್ಷದಿಂದ 3 ವರ್ಷ ಕಾಲ ಅವ್ರಿಬ್ರಿಗೂ ಗೊತ್ತಿರೋದನ್ನೇ. ಸೊ ಇದು ಕಾರಣ ನಮ್ಗೆ ಸದ್ಯ ಇರೋದು ಅವ್ರಿಬ್ರು ಮಧ್ಯದಲ್ಲಿ ಏನು ಅವತ್ತೊಂದ್ ದಿನ ಗಲಾಟೆ ಆಯ್ತು ಅದನ್ನ ಹಿನ್ನೆಲೆಯಲ್ಲಿ ಆಗಿದೆ ಬಿಟ್ರೆ ಬೇರೆ ಏನು ತನಿಖೆಯಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಆದ್ರೂ ವಿ ಆಲ್ಸೋ ವಾಂಟ್ ಟು ಇನ್ವೆಸ್ಟಿಗೇಟ್ ಬೇರೆ ಏನಾದ್ರು ವ್ಯವಹಾರ ಇತ್ತಾ ಅವ್ರ ಮಧ್ಯದಲ್ಲಿ, ಬೇರೆ ಏನಾದ್ರು ದುಡ್ಡಿನ ವ್ಯವಹಾರ ಇತ್ತಾ, ಇಲ್ಲ ಬೇರೆ ಏನಾದ್ರು ಕಾರಣಕ್ಕೋಸ್ಕರ ಅವ್ರಿಗೆ ಅವ್ರ ಇಬ್ರು ಮಧ್ಯದಲ್ಲಿ ಮನಸ್ಸು ಬಂದ ಅನ್ನೋದು ನಾವು ತನಿಖೆ ಮಾಡ್ತೀವಿ. ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ನಾವು ಲೆಟರ್ ಬರಿತೀವಿ. ಇಲ್ಲಿ ನಮ್ ಕಡೆನೂ ಸಹ ನಾವು ಅದ್ರ ಬಗ್ಗೆ ನಾವು ಹಲವಾರು ರೇಂಜ್ ಮಾಡಿ FIR ಮಾಡಿಸ್ತೀವಿ. ಒಬ್ರು